ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಡಬಲ್ ಖುಷಿಯಾಗಿದೆ. ಆ ಖುಷಿನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲನೆಯದಾಗಿ ನಾನು ರಾಯರನ್ನು ನೆಂದುಬಿಡ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಹಾಗೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಏನಂದರೆ ನನಗೆ ಡಬಲ್ ಖುಷಿಯಾಗಿದೆ. ಯಾಕೆ ಅಂದರೆ 4000 ವಾಚ್ ಅವರ್ಸ್ ಆಗಿದೆ. ಹಾಗೆ ಗೂಗಲ್ ಹ್ಯಾಡ್ಸೆನ್ಸ್ ಪಿನ್ ಕೂಡ ನನಗೆ ಬಂದಿದೆ. 3 ಇಯರ್ಸ್ ಆಯಿತು ನಾನು ಯೂಟ್ಯೂಬ್ನ ಶುರು ಮಾಡಿ. ಅಂದರೆ ಮಧ್ಯ ಸ್ಟಾಪ್ ಮಾಡಿದ್ದೆ. ಅದು ಈಗ ನನಗೆ ಫುಲ್ಲು 4000 ವಾಚ್ ಅವರ್ಸ್ ಆಗಿದೆ. ಹಾಗಾಗಿ ನನಗೆ ಖುಷಿಯಾಗಿದೆ. ನೋಡಿ, ಇದು ತುಂಬಾ ಖುಷಿ ತಂದಿದೆ ನನಗಂತೂ. ಹೇಳೋಕ್ಕೆ ಆಗ್ತಿಲ್ಲ. ಅಂದರೆ 3000 ವಾಚ್ ಅವರ್ಸ್ ಆದಾಗ, ಆಫ್ ಮೋನೋ ಆದಾಗ ಅಂದರೆ ಇನ್ನೂ 1000 ಇದೆ, ಹೇಗೆ ಮಾಡೋದು ಅಂತ ಸ್ವಲ್ಪ ತುಂಬಾ ಕಷ್ಟ ಅನ್ನಿಸ್ತಾ ಇತ್ತು. ನಿಜವಾಗ್ಲೂ ಅದು ಹೇಗಾಯಿತೋ ಏನೋ ಗೊತ್ತಿಲ್ಲ, ಅಷ್ಟು ಕಷ್ಟ ಇದೆ ನಿಜ. ಅದು 4000 ವಾಚ್ ಅವರ್ಸ್ ಮಾಡಬೇಕಂದ್ರೆ ಕಷ್ಟನೇ. ನನಗಂತೂ ಈಗಂತೂ 3 ಇಯರ್ಸ್ ಆದಮೇಲಾದರೂ ಆಯ್ತಲ್ಲ ಅನ್ನೋ ಖುಷಿ ನನಗೆ ತುಂಬಾ ಇದೆ. ನಿಮ್ಮೆಲ್ಲರಿಗೂ, ನಿಮ್ಮೆಲ್ಲರ ಸಪೋರ್ಟಿಂದಲೇ ನನಗಿದು ಆಗಲಿಕ್ಕೆ ನನಗೆ ಸಾಧ್ಯ ಆಯಿತು. ಹೆಚ್ಚಿನ ಸಪೋರ್ಟ್ ಮಾಡಿದ್ದು ನನ್ನ ಹಸ್ಬೆಂಡು, ನನ್ನ ಮಗ, ನನ್ನ ಮಗಳು, ಹಾಗೆ ಹೇಮಾಸ್ ಪುಟ್ಟ ಪ್ರಪಂಚ ಅವ್ರದ್ದು ಒಂದು ಚಾನಲ್ ಇದೆ. ಅವರು ಹೇಮಾ ಸಿಸ್ಟರ್, ಅವರು ಕೂಡ ನನಗೆ ತುಂಬಾ ಸಹಾಯ ಮಾಡಿದ್ರು. ಹಾಗೆ ಅಮ್ಮನ ಕೈ ರುಚಿ ಶಾಲಿನಿ ಅವರು ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನನಗಂತೂ ನಿಜ ಮಾಡಬೇಕು ಆಗುತ್ತಾ ಇಲ್ವಾ ಅಂತ ಒಂಥರ ಇದರಲ್ಲೇ ಇದ್ದೆ ನಾನು. ನಾನು ಅರ್ಧ ಎಫರ್ಟ್ ಹಾಕಿ ಮಾಡಿದೆ, ಇನ್ನು ಅರ್ಧ ಎಲ್ಲ ಅವರೇ ಹೇಳಿದ್ದು. ಈ ರೀತಿ ಮಾಡಿ, ಈ ಥರ ಇರಿ, ಹಿಂಗೆ ಮಾಡಿ, ಈ ಥರ ಅಂತ ಹೇಳ್ಕೊಟ್ಟಿದ್ದೆ ಅವರಿಬ್ಬರು. ನನಗಂತೂ ಭಾಳ ಖುಷಿ ಆಯಿತು. ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಸಿಕ್ಕಿದ್ದಕ್ಕಾಗಿ ನಾನು ಈ ಮೆಟ್ಲನ್ನು ಒಂದೊಂದು ಸ್ಟೆಪ್ಪು ಮೆಟ್ಲು ಹತ್ಕೊಂಡು ಹೋಗ್ತಾರೆ ಅಂತಾರಲ್ಲ, ಆ ರೀತಿ ಆಗಿದೆ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ನಿಮ್ಮೆಲ್ಲರ ಸಪೋರ್ಟ್ಗೆ, ನಿಮ್ಮೆಲ್ಲರಿಗೂ ಅಂದರೆ ನಮಗೆ ನಿಮಗೆ ನಾನು ಅಂತ ಗೊತ್ತಿಲ್ಲದೆ, ಇಲ್ಲ ನಾನು ಅಂತ ನಿಮಗೆ ಗೊತ್ತಿಲ್ಲದೆ ಆ ಥರ ಸಪೋರ್ಟ್ ಇದೆಯಲ್ಲ, ತುಂಬಾ ಖುಷಿ ಆ ಸಪೋರ್ಟಿಗೆ. ಹೀಗೆ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾಯಿರಿ, ವಿಡಿಯೋಗಳನ್ನು ನೋಡಿ. ಆಮೇಲೆ ಇನ್ನೊಂದು ನನಗೆ ಹೇಳಬೇಕೋ ಬೇಡವೋ ತಪ್ಪು ತಿಳಿಬೇಡಿ. ಯಾಕೆ ಅಂದರೆ ಸಬ್ಸ್ಕ್ರೈಬು ಹಾಕ್ತಾರೆ ಯೂಟ್ಯೂಬರ್ಸ್ ಅಂತ ಬಂದಮೇಲೆ. ಸಬ್ಸ್ಕ್ರೈಬ್ ಆಗಬೇಕು, ಒಬ್ಬೊಬ್ಬರಿಗೆ ಸಪೋರ್ಟ್ ಇರಬೇಕು. ನಾವು ಯೂಟ್ಯೂಬ್ ನೋಡ್ತಾ ಇರ್ತೀವಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಅನ್ಸಬ್ಸ್ಕ್ರೈಬ್ ಆಗೋದಿದೆಯಲ್ಲ, ಅದು ಬೇಜಾರಿನ ವಿಚಾರ. ಒಂದೊಂದೂ ಸಬ್ಸ್ಕ್ರೈಬ್ ಆಗೋದು ಒಂದೊಂದೂ ಒಬ್ಬೊಬ್ಬರು ಯೂಟ್ಯೂಬರ್ಗೆ ಮುಖ್ಯ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ನೋಡಿಕೊಂಡು ನಾವು ಏನೂ ಕಳ್ಕೊಳ್ಳಲ್ಲ. ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವೇನು ಕಳ್ಕೊಳ್ಳೋದು ಏನೂ ಇರಲ್ಲ. ಒಂಥರ ನಮಗೆ ಒಂಥರ ಬೇರೆಯವ್ರ ವೀಡಿಯೋನೂ ನೋಡಿದಾಗ ನಮಗೂ ಒಂಥರ ಈ ಥರ ಮಾಡಬೇಕು, ಈ ಥರ ಇರಬೇಕು ಅಂತ ಅನ್ನೋದು ನಮಗೂ ಹೆಚ್ಚಿನ ವಿಚಾರಗಳು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಯಾರು ಸಬ್ಸ್ಕ್ರೈಬ್ ಆಗ್ತಿರೋ, ನಿಮ್ಗೆ ಇಷ್ಟ ಆದರೆ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಬೇಡ. ಇಲ್ಲ ಆಗಿಬಿಟ್ಟು ಪುನಃ ರಿವರ್ಸ್ ಹೋಗೋದಿದೆಯಲ್ಲ, ಅನ್ಸಬ್ಸ್ಕ್ರೈಬ್ ಮಾಡೋದು, ಅದು ತುಂಬ ಬೇಜಾರಿನ ವಿಚಾರ. ಯೂಟ್ಯೂಬರು ಒಬ್ಬೊಬ್ಬರು 200, 300 ಆ ಥರ ಇರೋರೆಲ್ಲ ಒಂದೊಂದು ಸಬ್ಸ್ಕ್ರೈಬ್ಗೆ ಎಷ್ಟು ಜನ ಹೇಗೆ ಯಾವ ರೀತಿಯಾಗಿ ಕೇಳ್ಕೊಳ್ತಾರೆ ಅಂದರೆ ಒಂಥರ ಅನಿಸ್ಬಿಡುತ್ತೆ. ನೋಡಿ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಅವ್ರಿಗೂ ಎಲ್ಲರಿಗೂ ಸಪೋರ್ಟ್ ಮಾಡೋಣ. ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ. ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ನನಗೂ ಕೂಡ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.